ಈ ಪರಿ ಸಂಭ್ರಮ, ಈ ಪರಿ ಸಡಗರ, ಜನಸ್ತೋಮ ನೋಡಿ ಇದ್ಯಾವುದು ಹಬ್ಬ ಇರಬೇಕು ಅಂದ್ಕೊಂಡ್ರ? ಇದು ಹಬ್ಬನೇ. ಆದರೆ ಇದ್ಯಾವುದು ಗ್ರಾಮ ದೇವತೆ ಹಬ್ಬ ಅಲ್ಲ, ತಿಂಗಳಿಗೊಮ್ಮೆ ಬರುವ ಹಿಂದೂಗಳ ಹಬ್ಬವೂ ಅಲ್ಲ. ಬದಲಾಗಿ ಇದು ರೈತ ಹಬ್ಬ. ಅನ್ನದಾತನಿಗಾಗಿ, ಅನ್ನದಾತನಿಗೋಸ್ಕರ, ಅನ್ನದಾತನಿಂದ ನಿರ್ಮಿತವಾಗಿರುವ ಸಂಘಟನೆಯ ನಾಮಫಲಕ ಹಾಗೂ ಸಂಘಕ್ಕೆ ಸೇರ್ಪಡೆಗೊಳ್ಳಲು ಕಿಕ್ಕಿರಿದು ತುಂಬಿರುವ ರೈತ ಸ್ತೋಮ. ಭೂಮಿ ಪುತ್ರನ ಮಾತು ಕೇಳಲು ಜಮಾಯಿಸಿರುವ ಅನ್ನದಾತರು. ಕಾಡಂಚಿನ ಗ್ರಾಮಗಳಲ್ಲಿ ರೈತ ಕಲ್ಯಾಣ ಸಂಘ ಸದ್ದು ಜೋರು. ಸ್ವಯಂ ಪ್ರೇರಿತರಾಗಿ ಸಂಘಕ್ಕೆ ಸೇರ್ಪಡೆಗೊಂಡ ನೂರಾರು ಜನರು. ಭೂಮಿಪುತ್ರ ಚಂದನಗೌಡ ನೇತೃತ್ವದಲ್ಲಿ ಸಣ್ಣದಾಗಿ ಆರಂಭವಾದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಇವತ್ತು ಹೆಮ್ಮರವಾಗಿ ರಾಜ್ಯವ್ಯಾಪಿ ವಿಸ್ತಾರಗೊಂಡಿದೆ. ಅದರಲ್ಲೂ ಎಚ್.ಡಿ.ಕೋಟೆ ಹಾಗೂ ಸರಗೂರು ತಾಲೂಕಿನಲ್ಲಿ ರೈತ ಕಲ್ಯಾಣ ಸಂಘ ಹಳ್ಳಿ ಹಳ್ಳಿಗೂ ವ್ಯಾಪಿಸಿದ್ದು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡುವತ್ತ ಮುನ್ನುಗ್ಗುತ್ತಿದೆ. ರೈತ ಕಲ್ಯಾಣ ಸಂಘದ ಉದ್ದೇಶ ಏನು ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ಜನ ಸ್ವಯಂ ಪ್ರೇರಿತರಾಗಿ ಸಂಘಕ್ಕೆ ಸೇರ್ಪಡೆಗೊಳ್ಳಲು ಮುಗಿಬೀಳುತ್ತಿದ್ದಾರೆ. ಹಳ್ಳಿ ಹಳ್ಳಿಗಳಲ್ಲೂ ಸಂಘದ ನಾಮಫಲಕ ತಲೆ ಎತ್ತುತ್ತಿದ್ದು, ಅದರಲ್ಲೂ ಕಾಡಂಚಿನ ಗ್ರಾಮಗಳಲ್ಲಿ ತುಸು ಜಾಸ್ತಿ ಇದ್ದು ಭಾರಿ ಹವಾ ಕ್ರಿಯೇಟ್ ಆಗಿದೆ. ಸಾಗರೆ ಗ್ರಾಮದಲ್ಲಿ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣ. ಭೂಮಿ ಪುತ್ರನನ್ನು ಸ್ವಾಗತಿಸಲು ಕಿಕ್ಕಿರಿದು ತುಂಬಿದ್ರು ಗ್ರಾಮದ ಜನ. ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಇವತ್ತು ಹಬ್ಬದ ಸಂಭ್ರಮ ನಿರ್ಮಾಣವಾಗಿತ್ತು. ರೈತ ಕಲ್ಯಾಣ ಸಂಘದ ಸಂಸ್ಥಾಪಕರು ಆಗಿರುವ ರಾಜ್ಯಾಧ್ಯಕ್ಷರಾದ ಚಂದನಗೌಡ ಅವರು ಗ್ರಾಮಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ಅನ್ನದಾತನ ಪರ ಜೈಘೋಷ ಮೊಳಗಿತು. ಡೊಳ್ಳು ಸದ್ದು ಹಿಮ್ಮಡಿಗೊಂಡಿತು. ಪಟಕೆ ಸದ್ದು ಕಿವಿಗೆ ಅಪ್ಪಳಿಸಿತು. ಪುಟಾಣಿ ಮಕ್ಕಳು ತಲೆ ಮೇಲೆ ಕಳಸ ಹೊತ್ತು ಚಂದನಗೌಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ಸಹಸ್ರಾರು ರೈತರ ಸಮ್ಮುಖದಲ್ಲಿ ಚಂದನಗೌಡ ಅವರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಿದರು. ಈ ವೇಳೆ ರೈತರ ಮೇಲೆ ಪುಷ್ಪ ಮಳೆಯೇ ಸುರಿಯಿತು. ಸರ್ ಆ ಕಡೆ ಸ್ವಲ್ಪ ದಿರ ಕಡೆ ಆ ಕಡೆಗೆ ಸರ್ ಹಂಗೇನೆ ಇರಿ. ಗ್ರಾಮದಲ್ಲಿ ನೇಗಿಲ ಹೊತ್ತು ಮುನ್ನಡೆದ ಭೂಮಿ ಪುತ್ರ. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಸಾಥ್ ನೀಡಿದ ಅನ್ನದಾತ. ನಾಮಫಲಕ ಅನಾವರಣಕ್ಕೂ ಮುನ್ನ ಚಂದನಗೌಡ ಅವರನ್ನು ಎತ್ತಿನ ಗಾಡಿಯಲ್ಲಿ ಕರೆತರಲಾಯಿತು. ಬಳಿಕ ಚಂದನಗೌಡ ಅವರು ಅನ್ನದಾತನ ಆಧಾರ ಸ್ತಂಭ ಆಗಿರುವ ನೇಗಿಲು ಹೊತ್ತು ರೈತರ ಜೊತೆ ಹೆಜ್ಜೆ ಹಾಕಿದರು. ರೈತ ಕಲ್ಯಾಣ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತ್ಯಸಾಗರ ಕೂಡ ಸಾಥ್ ನೀಡಿದರು. ಈ ವೇಳೆ ಚಂದನಗೌಡ ಹಾಗೂ ರೈತ ಪರ ಜಯಘೋಷ ಮೊಳಗಿತು. ಕಳಸ ಹೊತ್ತು ಪುಟಾಣಿಗಳು ಮುಂದೆ ಸಾಗಿದರೆ ಡೊಳ್ಳು ಸದ್ದು ಅನ್ನದಾತರ ಪರ ಜಯಘೋಷಕ್ಕೆ ಸ್ವರ ನುಡಿಸುವಂತಿತ್ತು. ಎತ್ತಿನ ಗಾಡಿಯಲ್ಲಿ ಸಾಗುತ್ತಿದ್ರೆ ರಸ್ತೆ ಬದಿಗಳಲ್ಲಿ ನಿಂತಿದ್ದ ಜನ ಹಿಂಬಾಲಿಸಿ ಬಂದರು.
ಸಾಗರ ಮಾರಮ್ಮನ ದರ್ಶನ ಪಡೆದ ಸಂಘದ ಸಂಸ್ಥಾಪಕರು. ರೈತರಿಗೆ ಒಳಿತು ಮಾಡುವಂತೆ ಪ್ರಾರ್ಥನೆ ಸಲ್ಲಿಸಿದ ರಾಜ್ಯಾಧ್ಯಕ್ಷರು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಚಂದನ್ಗೌಡ ಅವರು ಶ್ರೀ ಸಾಗರ ಮಾರಮ್ಮನ ದರ್ಶನ ಪಡೆದರು. ನನ್ನ ರೈತ ಸಮುದಾಯಕ್ಕೆ ಒಳಿತು ಮಾಡುವಂತೆ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಗ್ರಾಮಸ್ಥರ ಜೊತೆಗೂಡಿ ಚಂದನ್ಗೌಡ ಅವರು ಜ್ಯೋತಿ ಬೆಳಗುವ ಮೂಲಕ ಸಂಘ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿದರು. ಮಣ್ಣಿನ ಮಕ್ಕಳಿಗಾಗಿ ಮಣ್ಣು ಹಿಡಿದು ಮಣ್ಣಿನ ಮಗ ಶಪಥ. ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಮಣ್ಣಿನ ಬೆಲೆ ಅರ್ಥ. ಹೌದು, ಗ್ರಾಮಸ್ಥರ ಸಮ್ಮುಖದಲ್ಲಿ ಭೂಮಿಪುತ್ರ ಚಂದನ್ಗೌಡ ಮಣ್ಣು ಹಿಡಿದು ಒಂದು ಶಪಥ ಮಾಡಿದರು. ಈ ಮೂಲಕ ಜಮೀನು ಮಾರಬೇಡಿ, ಮುಂದೊಂದು ದಿನ ಜಮೀನಿನ ಅರ್ಥ, ಅದರ ಮೌಲ್ಯ ನಿಮಗೆ ಗೊತ್ತಾಗುತ್ತೆ ಅಂತ ವಿವರಿಸಿದರು. ಸಾಗರ ಮಾರಮ್ಮನ ಸನ್ನಿಧಿಯಲ್ಲಿ ಇವತ್ತು ನಾವೇನು ಎತ್ತತ್ತಾಗಿ ವಿಷ ಹಾಕೋದು ಒಂದೇ, ಒತ್ತತ್ತಾಗಿ ವಿಷ ಹಾಕೋದು ಒಂದೇ. ನಾವೀಗ ಆಲ್ರೆಡಿ 65% ಈ ತಾಯಿಯನ್ನ ಕಳ್ಕೊಂಡ್ಬಿಟ್ಟಿದೀವಿ. ಭವಿಷ್ಯ ಇನ್ನು ಮುಂದೆ ಏನಾದ್ರೂ ಈ ತಾಯಿಗೆ ವಿಷ ಹಾಕುವಂತ ಕೆಲಸವನ್ನ ನೀವೇನಾದ್ರೂ ಮಾಡಿದ್ರೆ ಬಹುಶಃ ನೀವೆಲ್ಲ ಮುಂಚೆ ಅನ್ನದಿಂದ ಬದುಕ್ತಾ ಇದ್ರಿ. 2 ನಿಮಿಷ ಹೃದಯದಿಂದ ಅರ್ಥ ಮಾಡ್ಕೊಳ್ಳಿ. ಹಿಂದೆ ನಮ್ಮ ಪೂರ್ವಜರು, ನನ್ನ ತಾತನ ಸಮಾನಾಸ್ತ್ರ ಎಲ್ಲರೂ ಕೂಡ ಹೃದಯದಿಂದ ಬದುಕ್ತಿದ್ರಿ, ಅನ್ನದಿಂದ ಬದುಕ್ತಿದ್ರಿ. ಇವತ್ತೇನಾರು ನಮ್ಮನ್ನು ಕೇಳಿದ್ರೆ ನಾವು ಅನ್ನದಿಂದ ಬದುಕ್ತಾ ಇಲ್ಲ, ನಾವು ಬದುಕ್ತಿರೋದು ಮಾತ್ರೆಯಿಂದ ಎಂಬ ಸತ್ಯವನ್ನ ಇಲ್ಲಿ ಕೂತಿರ್ತಕ್ಕಂಥ ಅಥವಾ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಮಹಾತ್ಮರು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ ಹೃದಯವನ್ನ ಮುಟ್ಟಿ ನೀವೇ ಕೇಳ್ಕೊಳ್ಳಿ. ಇಲ್ಲಿ ಕೂತಿರೋರಿಗೆ ಕಡೆ ಪಕ್ಷ ಒಂದು 100 ಜನ ಇದ್ದೀವಿ ಇಲ್ಲಿ. ಈ 100 ಜನದಲ್ಲಿ ಪರ್ಸೆಂಟೇಜ್ ಎಷ್ಟು ಜನಕ್ಕೆ BP ಇಲ್ಲ, ಶುಗರ್ ಇಲ್ಲ ಅಂತ ಕೇಳ್ಕೊಳ್ಳಿ. ಇವತ್ತು 2 ನ್ಯಾಷನಲ್ ಪಾರ್ಕ್ ಇರ್ತಕ್ಕಂಥ ಇಡೀ ಏಷ್ಯಾ ಖಂಡದಲ್ಲೇ 4 ಜಲಾಶಯವನ್ನ ಒಂದೇ ತಾಲೂಕಲ್ಲಿ 4 ಜಲಾಶಯಗಳಿರ್ತಕ್ಕಂಥ ಅತಿ ಪುಣ್ಯವಾದಂತ ಭೂಮಿ ಏನಾದ್ರು ಇದ್ರೆ ಇಡೀ ಏಷ್ಯಾ ಖಂಡದಲ್ಲೇ, ಇಡೀ ದಕ್ಕನ್ ಪ್ರಸ್ಥ ಭೂಮಿಯಲ್ಲೇ ಅತ್ಯಂತ ಫಲವತ್ತಾದ ಭೂಮಿ ಅಂತ ಏನಾದ್ರು ಇದ್ರೆ ಅದು HD ಕೋಟೆ ಭೂಮಿ ಅಂತಾನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮಂತ ಪುಣ್ಯವಂತರು, ನಿಮ್ಮಂತ ಭಾಗ್ಯವಂತರು ಯಾರು ಇಲ್ಲ ಅಂತನೂ ಕೂಡ ನಾನು ಘಂಟಾಘೋಷವಾಗಿ ಇಲ್ಲಿಂದ ನಿಜಕ್ಕೂ ನಿಮ್ಮ ಮನೆಯ ಮಗನಾಗಿ ದೇಶಕ್ಕೆ ನೀವು ಬೆನ್ನೆಲುಬು, ನಿಮಗೆ ರೈತ ಕಲ್ಯಾಣ ಬೆನ್ನೆಲುಬಾಗಿ ನಿಮ್ ಜೊತೆ ಇರುತ್ತೆ. ಎಂತದೇ ಸಂದರ್ಭದಲ್ಲಿ ಏನೇ ಬಂದ್ರು ಸಾಗರ ಗ್ರಾಮದ ಮಗನಾಗಿ ನಿಮ್ಮೊಂದಿಗೆ ನಾನು ಇರ್ತೀನಿ ಅಂತ ಹೇಳಿ ಈ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳ ಬದುಕು ಗೌರವಿತವಾಗ್ಲಿ, ನನ್ನ ಯುವಕ ಮಿತ್ರರು ವ್ಯಸನ ಮುಕ್ತರಾಗ್ಲಿ, ರೈತರ ಬದುಕು ಕಾಯಕದಿಂದ ಕಲ್ಯಾಣ ಆಗ್ಲಿ ಅಂತ ಹೇಳಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಅರ್ಪಿಸಿ ಒಂದು ಭಿತ್ತಿ ಪತ್ರವನ್ನ ಬಿಡುಗಡೆ ಮಾಡಿ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಗಾಂಧೀಜಿ ಕರೆ. ಕೃಷಿಯಿಂದ ರಾಸಾಯನಿಕ ತೊಲಗಿಸಿ, ಇದು ರೈತ ಕಲ್ಯಾಣ ಸಂಘದ ಕರೆ. 1947ರಲ್ಲಿ ಗಾಂಧೀಜಿಯವರು ಬಾಂಬೆಯ ಗೌವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಮಾಡಿದ ಕ್ವಿಟ್ ಇಂಡಿಯಾ ಭಾಷಣದಲ್ಲಿ ಮಾಡು ಇಲ್ಲವೇ ಮಡಿಗೆ ಕರೆ ನೀಡಿದರು. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ 2025ರಲ್ಲಿ ಒಂದು ಕರೆ ಕೊಟ್ಟಿದೆ. ಅದೇ ಕೃಷಿಯಿಂದ ರಾಸಾಯನಿಕ ತೊಲಗಿಸಿ ಎಂಬ ಕರೆ. ಆ ತಾಯಿ ವಿಷ ಹಾಕೋದು ಒಂದೇ, ಈ ತಾಯಿ ವಿಷ ಹಾಕೋದು ಒಂದೇ, ಎತ್ತ ತಾಯಿ ವಿಷ ಹಾಕೋದು ಒಂದೇ, ಒತ್ತ ತಾಯಿ ವಿಷ ಹಾಕೋದು ಒಂದೇ. ಸ್ನೇಹಿತರೆ, ಆ ಅಮ್ಮ ಪರಿಪರಿಯಾಗಿ ಬೇಡ್ತಿದ್ದಾಳೆ, ಯಾರಿಗಾದೆ ಮಾನವ, ಯಾರಿಗಾದೆ ಮಾನವ ಅಂತ ಕೂಗಿ ಕೇಳ್ತಿದ್ದಾಳೆ, ಮಗನೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾಳೆಯಿಂದನಾದ್ರೂ ನಿಮ್ ಕಾಲಡಿಲಿರ್ತಕ್ಕಂಥ ಭವ್ಯವಾದ ಸಂಪತ್ತು, ವೈಭವವಾದ ಸಂಪತ್ತನ್ನ ರಕ್ಷಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ಹೃದಯವಂತರು ನಾಳೆಯಿಂದನಾದ್ರೂ ಒಂದು ಸ್ವಲ್ಪ ನೀವು ಆಗ್ತಿರತಕ್ಕಂಥ ಕಾರ್ಕೋಟಕ ವಿಷ 2ನೇ ಮಹಾಯುದ್ಧದಲ್ಲಿ ಬಳಸಿ ಮಿಕ್ಕಿ ನಿಮಗೆ ಪುಕ್ಕಟ್ಟೆಯಾಗಿ ಸಬ್ಸಿಡಿ ಮುಖಾಂತರ ಹಂಚುತ್ತಿರತಕ್ಕಂಥ ಕಾರ್ಕೋಟಕ ವಿಷ, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಪೂರ್ವಜರು ಹೇಗೆ ಸಾಂಪ್ರದಾಯಿಕ ಕೃಷಿ, ಪರಂಪರೆ ಕೃಷಿಯನ್ನ ಮಾಡ್ತಾ ಇದ್ರು, ಆ ಕೃಷಿಯನ್ನ ಮಾಡಿ 8 ಆಣಿ ಖರ್ಚು ಮಾಡಿ 4 ಆಣಿ ಖರ್ಚು ಮಾಡಿ 8 ಆಣಿ ತಗೊಳ್ಳೋದು ಕೃಷಿ. 9 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ತಗೊಳ್ಳೋದಲ್ಲ ಕೃಷಿ. ಇನ್ನು ಇದೇ ವೇಳೆ ಮಣ್ಣಿಗೆ ಮರುಜೀವ ಅಭಿಯಾನ ಭಿತ್ತಿ ಪತ್ರ ಬಿಡುಗಡೆ ಮಾಡಲಾಯಿತು. ಯಾವುದೇ ಕಾರಣಕ್ಕೂ ಜಮೀನು ಮಾರಾಟ ಮಾಡೋದಕ್ಕೆ ಹೋಗಬೇಡಿ, ರೈತರ ಮಕ್ಕಳಿಗೆ ಹೆಣ್ಕೊಡಲ್ಲಂತ ಗೆಟೌಟ್ ಅನ್ನೋರು ಮುಂದೊಂದು ದಿನ ಕಟೌಟ್ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾರೆ ಅಂತ ಹೇಳಿದ್ರು. ಏನು
ಹೆಣ್ ಕೊಡಲ್ಲ ಅಂತ ನಿಮ್ಮನ್ನ ಗೆಟೌಟ್ ಅಂತಿದ್ದಾರೆ. ಮುಂದೊಂದ್ ದಿನ ಈ ನನ್ನ ಅನ್ನದಾತರ ಮಕ್ಕಳಿಗೆ ಯಾರು ಗೆಟೌಟ್ ಅಂದ್ರು ಅವರೇ ಮುಂದೊಂದ್ ದಿನ ಕಟೌಟ್ ಹಾಕ್ಸಿ ವೆಲ್ಕಮ್ ಮಾಡುವಂತ ದಿನ ಖಂಡಿತ ಸತ್ಯವಾಗ್ಲೂ ಬಂದೇ ಬರುತ್ತೆ. ಯಾರು ಇವತ್ತು ಹೆಣ್ ಕೊಡಲ್ಲ ಅಂತ ನಮ್ಮ ಯುವಕರನ್ನ ನಿನ್ ಕೆಲ್ಸ ಇಲ್ಲ, ನಿನ್ನ ಹತ್ರ ಮನೆ ಇಲ್ಲ, ನಿನ್ನ ಹತ್ರ ಜಮೀನ್ ಇಲ್ಲ ಅಂತ ಕಳಿಸ್ತಿದ್ದಾರೆ. ಹೃದಯವಂತರ ನನ್ನ ಯುವಕ ಮಿತ್ರರಿಗೆ ಕೇಳ್ಕೊಡಿ, ಜಮೀನ್ ಮಾರ್ಕೋಬೇಡಿ, ಜಮೀನ್ ಉಳಿಸ್ಕೊಳ್ಳಿ. ಕೊಹಿನೂರ್ ವಜ್ರಕ್ಕಿಂತ ಹೆಚ್ಚಿನ ಬೆಲೆ ಬರುತ್ತೆ, ಆಗೋಗಿದೆ. ಕೊಹಿನೂರ್ ವಜ್ರಕ್ಕಿಂತ ಜಾಸ್ತಿ ಬೆಲೆ ಬಂದಾಗೋಗಿದೆ. ಹಾಗಾಗಿ ಜಮೀನ್ ಮಾರ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಯಾರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಇರುತ್ತೆ, ಮುಂದಿನ ದಿನಗಳಲ್ಲಿ ಯಾರ ಹತ್ರ 2 ಎಕರೆ 10 ಎಕರೆ ಜಮೀನ್ ಇರುತ್ತೆ ಅಂತ ನನ್ನ ರೈತನ ಮಕ್ಕಳಿಗೆ ಹಕ್ಕನ್ನು ಕೊಡ್ತೀನಿ, ತಂಗಿನೂ ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ ಅನ್ನೋ ಕಾಲ ಖಂಡಿತ ಬಂದೇ ಬರುತ್ತೆ. ಅದರಲ್ಲಿ ನೋ ಡೌಟ್. ತಾಯಿ ಸಾಗರೆ ಮಾರಮ್ಮನ ಬಳಿನೇ ಹೇಳೋಗ್ತಾ ಇದ್ದೀನಿ, ಖಂಡಿತ ಇದು ಸತ್ಯ, ಹಾಗೆ ಆಗುತ್ತೆ. ಹಾಗ ಅವ್ರಿಗೆ ತಾಳ್ಮೆಯಿಂದ ತಡ್ಕೊಳ್ಳಿ. ಯಾವುದೇ ಹುಡುಗಿಯನ್ನ ಕೆಣ್ಕಕ್ ಹೋಗ್ಬೇಡಿ, ಯಾವುದೇ ಹುಡುಗಿಯನ್ನು ಎಳ್ಕೊಂಬರಕ್ಕಂತೂ ಮೊದ್ಲೇ ಹೋಗ್ಬೇಡಿ. ನೀವು ಬೇಡ ಅಂದ್ರೂ ಅವರೇ ನಿಮ್ ಜೊತೆ ಬಂದೇ ಬರ್ತಾರೆ. ಬರುವಂತ ಕಾಲ ಬಹಳ ಹತ್ರದಲ್ಲಿದೆ. ಅಲ್ಲಿವರೆಗೆ ನೀವೇನು ಅನ್ನೋದನ್ನ ನಿರೂಪಿಸಿ ಅಂತ ಕೇಳ್ಕೊಂತ ಈ ತಾಯಿಗೆ ಈ ಭಿತ್ತಿ ಪತ್ರವನ್ನ ಬಿಡುಗಡೆಗೊಳಿಸಿ ಇವತ್ತಿನ ನನ್ನ ಸಾಗರೆ ಗ್ರಾಮದ ಎಲ್ಲರೂ ಸೇರಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ. ನಿಜಕ್ಕೂ ಯಾವ ಜನ್ಮದ ಪೂರ್ವ ಜನ್ಮದ ಪುಣ್ಯದ ಫಲನೋ ಗೊತ್ತಿಲ್ಲ. ಈ ಸಾಗರೆ ಗ್ರಾಮದಲ್ಲಿ ನಾನ್ ಯಾರೋ ಇಲ್ಲಿ ಬಂದು ಈ ರೀತಿ ನಮ್ಮನ್ನ ಪ್ರೀತಿಸಿ ಸ್ವಾಗತಿಸಿ ಹರಿಸಿದಿರಲ್ಲ, ಹಾಗಾಗಿ ನಿಮ್ಮ ಪ್ರೀತಿಗೆ ನನ್ನ ಜೀವನ ಇರೋವರೆಗೂ ಋಣಿಯಾಗಿರ್ತೇನೆ ಅಂತ ಹೇಳ್ತಾ ಈ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡ್ತಾ ಇದೀವಿ. ದಯಮಾಡಿ ಒಂದು ನನ್ನ ಮಣ್ಣಿದು ಅನ್ನೋದು. ಇನ್ನು ಇದೇ ವೇಳೆ ವೇದಿಕೆಯಲ್ಲಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೀದಿ ಗೆಳೆಯಲ್ಲ, ಅನ್ನದಾತನಿಗೆ ತೊಂದರೆ ಕೊಟ್ರೆ ಸುಮ್ಮನೆ ಕೂರಲ್ಲ. ರೈತ ಕಲ್ಯಾಣ ಸಂಘದ ಧ್ಯೇಯೋದ್ದೇಶಕ್ಕೆ ರೈತ ಕುಲ ಮೆಚ್ಚುಗೆ. ಸ್ವಯಂ ಪ್ರೇರಿತರಾಗಿ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆ. ಇನ್ನು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಧ್ಯೇಯೋದ್ದೇಶ ನೋಡಿ ನೂರಾರು ರೈತರು ಚಂದನ್ಗೌಡ ಅವರ ಸಮ್ಮುಖದಲ್ಲಿ ಸಂಘಕ್ಕೆ ಸೇರ್ಪಡೆಯಾದರು. ಹಸಿರು ಸಾಲು ಒದಿಸಿ ಚಂದನ್ಗೌಡ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಅಗತೂರು ಗ್ರಾಮದಲ್ಲಿ ಕತ್ತಲು ಆವರಿಸಿದರೂ ಕುಗ್ಗದ ರೈತರ ಉತ್ಸಾಹ. ಭೂಮಿ ಪುತ್ರನ ಆಗಮನಕ್ಕಾಗಿ ಕಾದು ಕುಳಿತ ರೈತ ಸಮೂಹ. ಇನ್ನು ಸಾಗರ ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸಿ ಬಳಿಕ ನೇರವಾಗಿ ಅಗತೂರು ಗ್ರಾಮಕ್ಕೆ ಚಂದನ್ಗೌಡ ಹಾಗೂ ಅವರ ರೈತ ಸೇನಾನಿಗಳು ಆಗಮಿಸಿದರು. ಆದರೆ ಅಷ್ಟೊತ್ತಿಗಾಗಲೇ ಕತ್ತಲು ಆವರಿಸಿತು. ಆದರೂ ಗ್ರಾಮಸ್ಥರು ಯಾರೂ ಕೂಡ ಜಾಗ ಬಿಟ್ಟು ಕದಲಿರಲಿಲ್ಲ. ಮಳೆ ಬಂದರೂ ಮನೆಗೆ ಹೋಗಿರಲಿಲ್ಲ. ರಾತ್ರಿ 8 ಗಂಟೆಯಾದರೂ ಅಲ್ಲಿಯೇ ಕುಳಿತು ಚಂದನ್ಗೌಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಜೈಕಾರ ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಂದನ್ಗೌಡ ಅವರು ನೇರವಾಗಿ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಆಶೀರ್ವಾದ ಪಡೆದರು. ಬಳಿಕ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಿ ಪುಷ್ಪಾರ್ಚನೆ ಮಾಡಿದರು. 9ರಿಂದ ಆ ಒಂದು ಮಣ್ಣು ರಕ್ಷಿಸಿ ಆ ಒಂದು ಮಣ್ಣು ಸತ್ತರೆ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಅಂತ ನಾಮಫಲಕವನ್ನು ಅನಾವರಣ ಮಾಡ್ತಾ ಇದ್ದಾರೆ. ಆ ನಾಮಫಲಕವನ್ನು ಅನಾವರಣ ಮಾಡಿದಂತ ಅವರಿಗೆ ಧನ್ಯವಾದಗಳು. ಜೊತೆಗೆ ಪುಷ್ಪಾರ್ಚನೆಯನ್ನು ಇವತ್ತೇ ಮಾಡ್ತಾ ಇದ್ದಾರೆ. ಅವರು ಸಹ ಈ ಒಂದು ಆಗತ್ತೂರು ಗ್ರಾಮದ ಘಟಕದ ಅಧ್ಯಕ್ಷರಿಂದ ಜೊತೆಗೆ ಎಲ್ಲ ಗ್ರಾಮಸ್ಥರಿಂದ ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ದಯಮಾಡಿ ಆಗತ್ತೂರು ಗ್ರಾಮದಲ್ಲಿ
ನಂತರ ಜ್ಯೋತಿ ಬೆಳಗಿಸಿ ಮಾತನಾಡಿದ ಭೂಮಿಪುತ್ರ ಚಂದನಗೌಡ ಅವರು ಕಾಯಕ ಯೋಗಿ ಬಸವಣ್ಣನವರ ವಚನ ವಾಚಿಸಿದರು. ಈ ಮೂಲಕ ಕೃಷಿ ಮಾಡುವವರ ಜೀವನ ಪಾವನ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಸಾರಿ ಸಾರಿ ಹೇಳಿದರು. ಯಾಕೆಂದ್ರೆ ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ, ಬಹುಶಃ ಎಂತ ಮಾತು, ನಿಜಕ್ಕೂ ರೈತರ ಮಹತ್ವವನ್ನು ಜಗತ್ತಿಗೆ ಅಂದೇ ಸಾರಿ ಹೇಳಿದ್ದಾರೆ ಆ ಪುಣ್ಯಾತ್ಮ. ಅವ್ರು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಪಾದಗಳ ತೋರಿಸಿ ಬದುಕಿಸೆಯ, ಅವನ ತನು ಶುದ್ಧ, ಅವನ ಮನಶುದ್ಧ, ಅವನ ಭಾವ ಶುದ್ಧ. ಯಾರು ಕೃಷಿ ಕೃತ್ಯ ಕಾಯಕ ಮಾಡ್ತಾರೆ ಅವರ ಮನೆಯನ್ನ ಒಕ್ಕಿ ಲಿಂಗಾರ್ಚನೆ ಮಾಡಿದಂತ ಗುರುವಿನ ಜೀವನ ಪಾವನ ಅಂತ ಹೇಳಿದಾರಲ್ಲ, ಅಂತ ರೈತರನ್ನ ಪಡೆದ ನಾವೇ ಪುಣ್ಯವಂತರು ಭಾಗ್ಯವಂತರು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, 80 ವರ್ಷ ಆಗಿದೆ ನಮ್ಗೆ ಸ್ವಾತಂತ್ರ್ಯ ಬಂದು. ಈ 80 ವರ್ಷ ರಾಜಕೀಯವಾಗಿ ನಾವು ಸ್ವಾತಂತ್ರ್ಯ ಬಂದ್ರು ಕೂಡ ಇನ್ನೂ ಒಂದು ಸಮುದಾಯಕ್ಕೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಭೂಮಿ ಮೇಲೆ ಅತ್ಯಂತ ಶೋಚನೀಯ ಮತ್ತು ಕ್ಲಿಷ್ಟಕರವಾದಂತ ಬದುಕನ್ನ ನಡೆಸ್ತಾ ಇರ್ತಕ್ಕಂಥ ಒಂದೇ ಒಂದು ಪಾಪಿ ಸಮುದಾಯ ಅಂತ ಏನಾದ್ರೂ ಇದ್ರೆ ಅದು ನನ್ನ ಅನ್ನದಾತ ಸಮುದಾಯ. ಹಾಗಾಗಿ ತಾಯಿ ಚಿಕ್ಕಮ್ಮ ದೇವಿಯಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ, ತಾಯಿ ಎಲ್ಲಿವರೆಗೆ ಈ ನನ್ನ ಅನ್ನದಾತರಿಗೆ ಈ ಕಡು ಬಡತನದ ಕಷ್ಟದ ಬದುಕನ್ನ ಕೊಡ್ತೀಯಮ್ಮ, ಈ ಬಡತನವನ್ನ, ಈ ಕೂಗನ್ನ, ಈ ನೋವನ್ನ ಕೇಳುವರಂತೂ ಪ್ರತಿನಿಧಿಗಳು ಯಾರು ಇಲ್ಲ. ಕಡೆ ಪಕ್ಷ ಆ ದೈವನಾರು ಕೂಡ, ಆ ದೇವರಾರು ಕೂಡ ನಾಳೆಯಿಂದ ರೈತರ ಬದುಕನ್ನ ಒಂದು ಹಸನ್ಗೊಳಿಸಲಿ, ರೈತರ ಬದುಕಲ್ಲಿ ಒಂದು ಹೊಸ ಬೆಳಕನ್ನ ಚೆಲ್ಲಲಿ. ಇನ್ನು ಇಲ್ಲೂ ಕೂಡ ನೂರಾರು ರೈತರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಯಾದರು. ಕೆಂಪನಾಯಕರು, ಕೆಂಪರಸ ನಾಯಕರು, ರಾಜಾಚಾರ್ಯರು, ಚಂದನಗೌಡ ಅವರಿಗೆ ಸನ್ಮಾನಿಸಿ ನಿಮ್ಮ ಜೊತೆ ನಾವಿರುತ್ತೇವೆ, ನೀವು ಮುನ್ನುಗ್ಗಿ ಅಂತ ರೈತ ಸೇನಾನಿಗಳು ವಾಗ್ದಾನ ಮಾಡಿದರು. ಒಟ್ಟಲ್ಲಿ ಮಣ್ಣಿನ ಮಕ್ಕಳ ಏಳಿಗೆಗಾಗಿ, ಮಣ್ಣಿನ ಮಕ್ಕಳ ಹಿತಶಕ್ತಿಗಾಗಿ ಹೋರಾಡುತ್ತಿರುವ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಗೊಳ್ಳುತ್ತಿರುವ ರೈತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರಿಂದ ಚಂದನಗೌಡ ಹಾಗೂ ಅವರ ಸೇನಾನಿಗಳ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತಿದೆ. ರೈತರು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆ, ವಿಶ್ವಾಸ ಉಳಿಸಿಕೊಳ್ಳಲೇಬೇಕಾಗಿದ್ದು, ಇದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾರೋ ಕಾದು ನೋಡಬೇಕಾಗಿದೆ. ಸರಗೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.